ಜೆರಾಕ್ಸ್ ವೆಬ್ ಸೀರೀಸ್. ಸೊ ಈ ವೆಬ್ ಸೀರೀಸ್ ಇಷ್ಟ ಆಗಲಿಕ್ಕೆ ಒಂದಷ್ಟು ಕಾರಣಗಳಿದೆ. ಸೊ ಆ ಕಾರಣದಲ್ಲಿ ಏಲಿಯನ್, ಹೌದು, ಈ ಈ ಈ ಒಂದು ವೆಬ್ ಸೀರೀಸಲ್ಲಿ ಏಲಿಯನ್ ಇದೆಯಾ, ಅಥವಾ ಈ ಎಲ್ಲ 6 ಸಂಚಿಕೆಯ ಒಟ್ಟು ಊಟದಲ್ಲಿ ಏಲಿಯನ್ ಎಫೆಕ್ಟ್ ಇದೆಯಾ, ಈ ಥರದ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ನೀವು ಪ್ರತಿ ಸಂಚಿಕೆಯ ಆರಂಭದಲ್ಲಿ ಒಂದು ದೃಶ್ಯ ಬರುತ್ತೆ, ಮೇಲಿಂದ ಹಾರುವ ತಟ್ಟೆ ಎನರ್ಜಿ ಕೆಳಗೆ ಬರುತ್ತೆ, ಅದರಿಂದ ನಾಯಕ ಓಡಿ ಬರ್ತಾರೆ. ಸೊ ಓಡಿ ಬಂದು ನೇರವಾಗಿ ಜೆರಾಕ್ಸ್ ಮಷಿನ್ ಮೇಲೆ ಬೀಳ್ತಾರೆ. ಆವಾಗ ಅಲ್ಲಿ ತದ್ರೂಪ ಜೆರಾಕ್ಸ್ಗಳು ಹೊರಗೆ ಬರುತ್ತೆ. ಇದನ್ನು ನೋಡಿದಾಗ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಇದು ನಿಜಾನ ಸುಳ್ಳ ಅನ್ನುವಂಥದ್ದು ಕಡೆಯ 6ನೇ ಸಂಚಿಕೆಯ ಕಡೆಯ ದೃಶ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ಥರದ ಒಂದು ಕ್ಲೈಮ್ಯಾಕ್ಸ್ ಇರುವಂಥ ಒಂದು ವೆಬ್ ಸೀರೀಸ್. ಕನ್ನಡದಲ್ಲಿ ಈ ಥರದ ಪ್ರಯತ್ನ ಆಗಿರಲಿಲ್ಲ. ಈ ಒಂದು ಪ್ರಯತ್ನ ಅನ್ನೋಕ್ಕಿಂತ ಒಂದು ಒಳ್ಳೆ ವೆಬ್ ಸೀರೀಸನ್ನು ಕೊಟ್ಟರು ಅಂತ ಹೇಳಿ ಅನ್ಸಕ್ಕೆ ಶುರು ಆಗುತ್ತೆ ವೈಯಕ್ತಿಕವಾಗಿ ನನಗೆ. ಸೊ ಇದರಲ್ಲಿ ಲೂಪ್ ಹೋಲ್ಸ್ ಅಥವಾ ಮೈನಸ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಇದು ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಅಂತ ಅನ್ಸಕ್ಕೆ ಶುರು ಆಗುತ್ತೆ ನಿಮ್ಗೆ ನೋಡ್ತಾ ಹೋದಾಗ. ಯಾಕಂದರೆ ನಕಲು ಜೆರಾಕ್ಸ್ ಇರುತ್ತೆ, ಅದು ಅಂದರೆ ನಕಲು ಅಂದರೆ ಜೆರಾಕ್ಸೇ. ಸೊ ಜೆರಾಕ್ಸ್ ಇರುತ್ತೆ, ಆದರೆ ನಕಲು ಮನುಷ್ಯರು ಇರ್ತಾರ, ತದ್ರೂಪಿಗಳು ಅಥವಾ ಅವಳಿಗಳು ಇರ್ತಾರೆ, ಅದು ಬೇರೆ ವಿಚಾರ. 7 ಜನ ಒಬ್ಬರ ಥರ ಇರ್ತಾರೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಜೆರಾಕ್ಸ್ ಆ್ಯಸ್ ಇಟ್ ಈಸ್ ಕಾಪಿ ಹೆಂಗೆ ಬರುತ್ತೆ, ಹೆಂಗೆ ಮನುಷ್ಯರು ಇರ್ತಾರೆ ಅನ್ನುವಂಥದ್ದು ಬರುತ್ತೆ. ಈ ಥರದ್ದೆಲ್ಲ ಸಾಧ್ಯನಾ ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಡಬಲ್ ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋರು. ಸೊ ಇಲ್ಲಿ ಅದೆಲ್ಲ ಸಾಧ್ಯನಾ ಅನ್ಸಕ್ಕೆ ಶುರು ಆಗುತ್ತೆ ಈ ತಿಂಗ್ ನೋಡಿದಾಗ. ಆದರೆ ಈ ಒಂದು ಕಥೆಯನ್ನು ಹೇಳಿದಂಥ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಒಂದು ಕಥೆಯನ್ನು 6 ಸಂಚಿಕೆ ಮೂಲಕ ಹೇಳ್ತಾ, ಒಂದೊಂದು ಸಂಚಿಕೆಗೂ ಒಂದು ಇಂಟರ್ಲಿಂಕ್, ಹಾಗೆಯೇ ಒಂದು ಸಂಚಿಕೆಗೂ ಒಂದು ಕುತೂಹಲ. ಸೊ ಕಡೆಯಲ್ಲಿ ಒಂದು ಕುತೂಹಲ, ಅದಕ್ಕೊಂದು ನೆಕ್ಸ್ಟು ಸಂಚಿಕೆಯಲ್ಲಿ ಅದಕ್ಕೆ ಒಂದು ವಿವರಣೆ. ಈ ಥರದ ಒಂದು 6 ಸಂಚಿಕೆಗಳನ್ನು ಮಾಡಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ವೆಬ್ ಸೀರೀಸ್ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ಸುಮಾರು ಪಾತ್ರಗಳು, ಡಬಲ್ ಪಾತ್ರಗಳು ಅದನ್ನು ಮಾಡಿರುವಂಥದ್ದು. ಒಂದು ಕಡೆ ನಾಯಕನ ಡಬಲ್ ಪಾತ್ರಗಳು, ಅದು ನಾಗಭೂಷಣ್ ಅವರು, ಪಾಯಲ್ ಚೆಂಗಪ್ಪ ನಾಯಕಿ ಅವರ ಡಬಲ್ ಪಾತ್ರಗಳು, ಹಾಗೆಯೇ ತುಕಾಲಿ ಸಂತು ಅವರ ಡಬಲ್ ಪಾತ್ರಗಳು, ಜೊತೆಗೆ ಮಂಜು ಪಾವಗಡ ಅವರು ಡಬಲ್ ಪಾತ್ರಗಳು. ಇವೆಲ್ಲ ಡಬಲ್ ಪಾತ್ರಗಳಿದೆಯಲ್ಲ, ಇದನ್ನು ತುಂಬ ಚೆನ್ನಾಗಿ ಕಲಾವಿದರೆಲ್ಲ ಮಾಡಿರುವಂಥದ್ದು. ತುಂಬ ನಿಮ್ಗೆ ಕನ್ವಿನ್ಸಿಂಗ್ ಅನ್ಸುತ್ತೆ. ಸೊ ಇದು ಒರಿಜಿನಲ್, ಇದು ನಕಲಿ ಅಥವಾ ನಕಲು ಅಂತ ಹೇಳಿ. ಸೊ ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮಗೆ ನೋಡ್ತಾ ಹೋದಂಗೆ. ಹಾಗೆಯೇ ಒಂದು ಬೋಲ್ಡ್ ಊರಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಇವರ ನಕಲಿ ಮನುಷ್ಯರು ಅಥವಾ ನಕಲು ಮನುಷ್ಯರು ಅನ್ನುವಂಥ ಬೋಲ್ಡನ್ನು ಹಚ್ಚಿಬಿಡ್ತಾರೆ ಊರಲ್ಲಿ. ಅಂದರೆ ಈ ಅಸಲಿ ಯಾರು ನಕಲಿ ಯಾರು ಅನ್ನೋಂಥದ್ದನ್ನು ಕೂಡ ಒಂದು ವಿಶೇಷವಾಗಿ ಅನ್ನೋಕ್ಕಿಂತ ಊರಲ್ಲಿ ಅದನ್ನ ಪೋಸ್ಟರ್ ಹಚ್ಚಿ ಆ ಥರದೊಂದು ಏನಪ್ಪ ಟೆನ್ಷನ್ ಕ್ರಿಯೇಟ್ ಮಾಡುವಂಥ ಒಂದು ಸೀನ್ಗಳೆಲ್ಲ ಇದರಲ್ಲಿದೆ. ಸೊ ಈ ವೆಬ್ ಸೀರೀಸ್ ಯಾಕೆ ನಮಗೆ ಇಷ್ಟ ಆಗುತ್ತೆ ಅಂತಂತ ಹೇಳಲಿಕ್ಕೆ ಇದೊಂದು ಹೊಸ ಪ್ರಯತ್ನ ಅನ್ನೋದು. ಹಾಗೆಯೇ ಇದೆಲ್ಲ ಸಾಧ್ಯ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಆದರೆ ಈಗಾಗಲೇ ಹೇಳಿದಂತೆ ಕಡೆಯ ಒಂದು ದೃಶ್ಯ, ಕೊನೆಯ ಸಂಚಿಕೆಯಲ್ಲಿ ಒಂದು ಸತ್ಯ ಗೊತ್ತಾಗತ್ತೆ. ಅದೇನು ಅಂತ ಹೇಳಿ ನೀವು ವೆಬ್ ಸೀರೀಸ್ ನೋಡಿ. ಅಲ್ಲಿವರೆಗೆ ನಾನು ಇಷ್ಟು ಹೇಳಿರುವಂಥದ್ದು. ಇದು ಡಾಲಿ ಧನಂಜಯ ಅವರ ನಿರ್ಮಾಣದ ವೆಬ್ ಸೀರೀಸ್. Zee5 ಅಲ್ಲಿ ರಾಜ್ಕುಮಾರ್ ಅವರ ಬರ್ಡೇ ದಿನ ಈ ಒಂದು ವೆಬ್ ಸೀರೀಸ್ ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಸದ್ಯಕ್ಕಿಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ರಿವ್ಯೂ. ಇನ್ನು ಒಂದು ಮಿಸ್ ಹೊಡೀತು ಅಂತ ಅನಿಸ್ತು ನನಗೆ. ಯಾವುದಂದರೆ ಜಗ್ಗಪ್ಪನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆಯೇ ಈ ಪಾತ್ರ ಎಂಡ್ ಆಗಲಿಲ್ಲ ಅಂತ ಹೇಳಿ ಅನ್ಸಕ್ಕೆ ಶುರು ಆಗುತ್ತೆ. ಅಲ್ಲಿಗೆ ಮುಗಿತಾ ಅಥವಾ ಯಾರು ಏನು ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಬಹುಶಃ ನೀವೇ ಯೋಚನೆ ಮಾಡಿ ಏನಾಗುತ್ತೆ ಅಥವಾ ಏನಾಯಿತು, ಸಾಕಲ್ಲ ಇಷ್ಟು ಅಂಥೇಳಿ ಡೈರೆಕ್ಟರ್ ಅದನ್ನು ಅಲ್ಲಿಗೆ ಒಂದು ದೃಶ್ಯವನ್ನು ತೋರಿಸಿ ಎಂಡ್ ಮಾಡ್ತಾರೆ. ಸೊ ಅಲ್ಲಿಗೆ ಮುಗಿತಾ ಅನ್ನುವಂಥದ್ದು ಅನಿಸುತ್ತೆ ನಮಗೆ. ಆದರೆ ಇದು ಮುಂದೆ ಏನಾಯಿತು ಅಂತ ಗೊತ್ತಾಗ ಮುಂದೆ ಬರಲ್ಲ ಆ ಪಾತ್ರ. ಸೊ ಅದು ಬಿಟ್ಟರೆ ಉಳಿದೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇದು ಇಷ್ಟು ಜೆರಾಕ್ಸ್ ಸಿನಿಮಾದ ಜೆರಾಕ್ಸ್ ವೆಬ್ ಸೀರೀಸ್ನ ರಿವ್ಯೂ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.